ಆದರೆ ಪ್ರತಿ ಹಂತದಲ್ಲೂ ಯಾವಾಗ ಯಾವಾಗ ಭಾರತ ತನ್ನ ಶಕ್ತಿಯನ್ನ ತಾನು ಕಳ್ಕೊಳ್ತಾ ಹೋಯ್ತೋ ಆಗೆಲ್ಲ ಮಹಾಪುರುಷರು ಬಂದ್ರು, ಮತ್ತೆ ಭಾರತವನ್ನ ಒಟ್ಟು ಮಾಡಿದ್ರು. ಸುಮ್ಮನೆ ಯೋಚನೆ ಮಾಡಿ, ಮಹಾಪುರುಷರು ಎಂತೆಂಥವರಿದ್ರು. ನಾವು ಕರ್ನಾಟಕದ ಒಂದು ಶ್ರೇಷ್ಠ ಸಾಮ್ರಾಜ್ಯ ಅಂತ ಕರೆಯುವಾಗಲೆಲ್ಲ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು ಅಂತ ಕೇಳಿದ್ರೆ ಹಕ್ಕಬುಕ್ಕರು ಕಟ್ಟಿದ್ರು ಅಂತ ಪಠ್ಯ ಪುಸ್ತಕ ಹೇಳುತ್ತೆ. ಆದ್ರೆ ಹಕ್ಕಬುಕ್ಕರನ್ನೇ ಯಾರಾದ್ರೂ ಕೂರಿಸ್ಕೊಂಡು ವಿಜಯನಗರ ಸಾಮ್ರಾಜ್ಯ ಕಟ್ಟಿದವರು ಯಾರು ಅಂತ ಕೇಳಿದ್ರೆ, ಇಂಟರ್ವ್ಯೂ ಮಾಡಿದ್ರೆ ಹಕ್ಕಬುಕ್ಕರು ಏನ್ ಹೇಳ್ತಾರೆ ಗೊತ್ತಾ? ನಾವೆಲ್ಲ ಸ್ವಾಮಿಗಳೇ ಕಟ್ಟಿದ್ದು, ವಿದ್ಯಾರಣ್ಯ ಸ್ವಾಮಿಗಳು ಬಂದು ನಮಗೆ ಪ್ರೇರಣೆ ಕೊಟ್ಟು ಇಂಥದ್ದೊಂದು ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಅಂದ್ರು, ಅದಕ್ಕೆ ಈ ಸಾಮ್ರಾಜ್ಯವನ್ನ ಕಟ್ಲಿಕ್ಕಾಯ್ತು, ನಾವೆಲ್ಲ ಕಟ್ತಾ ಇದ್ವಿ ಅಂತ ಹಕ್ಕಬುಕ್ಕರು ಹೇಳ್ತಾರೆ. ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅಂತ ಎಲ್ಲರೂ ಮಾತನಾಡ್ತೀವಲ್ಲ, ಆದ್ರೆ ಶಿವಾಜಿ ಮಹಾರಾಜರನ್ನೇ ಕೂರಿಸ್ಕೊಂಡು ನಿಜವಾಗ್ಲೂ ಹೇಳಿ ಹಿಂದವಿ ಸಾಮ್ರಾಜ್ಯ ಕಟ್ಟಿದ್ಯಾರು ಅಂದ್ರೆ ನಾನೆಲ್ಲಿ ಕಟ್ಟೋದು, ಸಮರ್ಥ ರಾಮದಾಸರು ಬಂದು ಈ ಕೆಲಸ ಮಾಡು ಅಂದ್ರು, ನಾನ್ ಮಾಡಿದೆ ಅಷ್ಟೇ ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ. ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿದ್ಯಾರು ಅಂತ ಕೇಳಿದ್ರೆ ನಾವ್ ಹೇಳ್ತೀವಿ ಚಂದ್ರಗುಪ್ತ ಮೌರ್ಯ. ಆದ್ರೆ ಚಂದ್ರಗುಪ್ತ ಮೌರ್ಯನನ್ನು ಹೋಗಿ ಕೇಳಿ, ನಿಜವಾಗ್ಲೂ ಮೌರ್ಯ ಸಾಮ್ರಾಜ್ಯ ಕಟ್ಟಿದ್ಯಾರು ಅಂದ್ರೆ ನನಗಿಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋ ಸಾಮರ್ಥ್ಯ ಇತ್ತೇನು? ಚಾಣಕ್ಯರು ಬಂದು ಇಂಥದ್ದೊಂದು ಸಾಮ್ರಾಜ್ಯ ಆಗಬೇಕು ಅಂತ ಶಕ್ತಿ ತುಂಬಿದ್ರು, ನಾನು ಕಟ್ಲಿಕ್ ನಿಂತ್ಕೊಂಡೆ ಅಂತ. ಏನ್ ಚೆನ್ನಾಗಿದೆ. ಎಲ್ಲಿಯವರೆಗೂ ಅಂತಂದ್ರೆ ಕೆಲವೊಂದ್ಸಲ ಈ ದೇಶದ ಜನ ಇನ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಗುರುಗಳು ತಾವೇ ಬೇಸತ್ತು ತಾವೇ ಕತ್ತಿ ಹಿಡ್ಕೊಂಡು ನಿಂತಂತ ಉದಾಹರಣೆ ಇದೆ. ಸಿಖ್ಖರ 10ನೇ ಗುರು ಗೋವಿಂದ ಸಿಂಗರು ತಾವೇ ಕತ್ತಿ ಹಿಡಿದು ಶತ್ರುಗಳ ವಿರುದ್ಧ ನಿಂತು ಹೋರಾಟ ಮಾಡ್ತಾ ಹೇಳಿದ್ರು, ಈ ದೇಶವನ್ನ ರಕ್ಷಿಸೋದು ನನ್ನ ಹೊಣೆಗಾರಿಕೆ, ಹೀಗಾಗಿ ಹೋರಾಟಕ್ಕೆ ಬರ್ತೀನಿ ಅಂತ ಈ ದೇಶದ ಗುರುಗಳು ಕತ್ತಿ ಹಿಡಿದು ನಿಂತರು. ಈ ದೇಶದ ಪರಂಪರೆ ಇಂಥ ಪರಂಪರೆ. ಯಾವಾಗ ಯಾವಾಗ ಸಮಸ್ಯೆ ಬರುತ್ತೋ, ಸಮಸ್ಯೆ ಬಂದಾಗಲೆಲ್ಲ ಈ ದೇಶ ಬಲವಾಗಿ ನಿಲ್ಲೋದನ್ನ ನಾವು ನೋಡ್ತೀವಿ. ಸಮಸ್ಯೆ ಬಂದಾಗಲೆಲ್ಲ ಸಂತರು ಕುಳಿತುಕೊಂಡು ಪ್ರವಚನ ಮಾಡ್ತಾ, ಯಾಕೆ ಭೇದಗಳಲ್ಲಿ ಇರ್ತೀರಿ, ನಾವೆಲ್ಲರೂ ಒಟ್ಟಾಗೋಣ ಅಂತ ಹೇಳುವಂತ ಸಂದೇಶವನ್ನ ಈಗಲೂ ಹರಿಸ್ತಾ ನಮ್ಮನ್ನು ಒಟ್ಟುಗೂಡಿಸುವ ಪ್ರಯತ್ನ ಮಾಡ್ತಾರಲ್ಲ. ಯಾಕೆ ಒಟ್ಟುಗೂಡಿಸ್ತಾರೆ ಅಂತಂದ್ರೆ ಇಮ್ಯುನಿಟಿಯನ್ನ, ಭಾರತದ ಇಮ್ಯುನಿಟಿಯನ್ನ ಗಟ್ಟಿ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದಾಗ ಈ ದೇಶದ ಎಷ್ಟು ಜನ ಈ ತರ ಇಡೀ ದೇಶವನ್ನ ಒಟ್ಟು ಮಾಡಿ ಹೋರಾಟಕ್ಕೆ ಅಂತ ನಿಂತರು ಅಂತಂದ್ರೆ ಇವತ್ತಿಗೂ ಅವರ ನೆನಪಿಸ್ಕೊಂಡಾಗ ನಮಸ್ಕರಿಸಬೇಕು ಅನ್ನುವಷ್ಟು ಹೋರಾಟ ಈ ದೇಶದ ಸಾಮಾನ್ಯ ಮನೆಗಳವರು ಮಾಡಿದ್ರು. ಮೊದಲು ಸಂತರು ಪ್ರೇರಣೆ ಕೊಟ್ರು, ರಾಜರು ಹೋರಾಟ ಮಾಡಿದ್ರು, ಆಮೇಲೆ ಒಂದ್ ಹಂತದಲ್ಲಿ ಸಂತರು ಕತ್ತಿಯನ್ನ ಕೈಗೆ ತಗೊಂಡ್ರು, ಕೊನೆಗೆ ಸಾಮಾನ್ಯ ಜನರು ಕೂಡ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಇನ್ನು ಭಾರತ ಯಾರ ದಾಸ್ಯದಲ್ಲೂ ಇರೋದಿಲ್ಲ, ನಮ್ಮ ಭಾರತವನ್ನ ನಾವೇ ಕಟ್ಕೊಳ್ತೀವಿ ಅಂತ ಈ ದೇಶದ ಮೂಲೆ ಮೂಲೆಯಲ್ಲಿ ಜನ ಎದ್ದು ನಿಂತರು. ಭಗತ್ ಸಿಂಗ್ನ ಕಥೆ ಎಷ್ಟು ರೋಚಕ. ಆ ಭಗತ್ ಸಿಂಗ್ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಆತ ನೇಣಿಗೇರ್ತಾನಲ್ಲ, 24 ವರ್ಷದ ಹುಡುಗ, 50 ವರ್ಷ ಆಗಿರ್ಲಿಲ್ಲ, 60 ವರ್ಷ ಆಗಿರ್ಲಿಲ್ಲ, 24 ವರ್ಷದ ಹುಡುಗ ನೇಣಿಗೇರ್ಬೇಕಾದಾಗ ಅವ್ರ ಅಮ್ಮ ಬಂದು ನಿಂತ್ಕೊಳ್ತಾರ ಭಗತ್ ಸಿಂಗ್ ಎದುರಿಗೆ. ನಾಳೆ ಬೆಳಿಗ್ಗೆ ನೇಣಿಗೇರೋ ಮಗನನ್ನು ನೋಡಿದಾಗ ಯಾವ ತಾಯಿ ಖುಷಿ ಆಗತ್ತೇನು? ಭಗತ್ ಸಿಂಗ್ನ ತಾಯಿ ಕಣ್ಣಲ್ಲಿ ನೀರು ಬಂತು. ಮಗ ಹೋಗ ಅಮ್ಮಂಗೆ ಹೇಳದ್ನಂತೆ, ಅಮ್ಮ ನೀನ್ ಈಗ ಹತ್ರೆ ಮನಸ್ಸಿಗೇನೋ ಧೈರ್ಯದಿಂದ ನಾನು ನಿಂತು ಬಿಡ್ತೀನಿ, ನಾಳೆ ನೇಣಿಗೇರ್ಬೇಕಾದ್ರೆ ನಂಗೆ ನಿನ್ ನೆನ್ಪಾಗ್ಬಿಟ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ನನ್ನ ಕಣ್ಣಲ್ಲಿ ನೀರು ನೋಡಿ ಬ್ರಿಟಿಷರು ಖುಷಿ ಆಗ್ಬಿಡ್ತಾರೆ, ನೇಣುಗಂಬದ ಎದುರಿಗೆ ಭಗತ್ ಸಿಂಗ್ ಕಣ್ಣೀರ್ ಹಾಕ್ಬಿಟ್ಟ ಅಂತಾರೆ, ನಿನ್ ಮಗ ಹೇಡಿ ಆಗೋದು ಇಷ್ಟನೇನಮ್ಮ ಅಂದ. ತಾಯಿ ಏನಂದ್ಲು ಗೊತ್ತಾ? ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಮಗನ ಗಡ್ಡ ಹಿಡ್ಕೊಂಡು, ಅಬ್ಬಬ್ಬಬ್ಬಾ ಬಹಳ ದೊಡ್ಡವನಾಗ್ಬಿಟ್ಟಿದ್ಯಲ್ಲ, ನಿನ್ನನ್ನು ಬೆಳೆಸಿದವಳೆ ನಾನು, ನಂದು ಹಾಲು ಕುಡದೆ ಬೆಳೆದಿರೋದು ನೀನು, ನಾನು ಕಣ್ಣೀರ್ ಹಾಕ್ತಾ ಇದ್ದೀನಿ ನಿಜ, ಆದ್ರೆ ನನಗೊಂದು ಮಾತು ಕೊಡು, ನಡೆಸ್ಕೊಡು ನೀನು ಅಂತ. ಮಗ ಕೇಳ್ತಾನೆ, ಏನ್ ಮಾತು ಕೊಡಬೇಕು? ತಾಯಿ ಹೇಳ್ತಾಳೆ, ನಾಳೆ ನೇಣಿಗೇರ್ಬೇಕಾದಾಗ ನಿನ್ನ ಬಾಯಲ್ಲಿ ಬರಬೇಕಾಗಿರೋದು ಒಂದೇ ಮಾತರಂ ಘೋಷಣೆ. ಆಗ ಬ್ರಿಟಿಷರಿಗೆ ಗೊತ್ತಾಗ್ಬೇಕು, ಸಾಯ್ಬೇಕಾದಾಗ್ಲೂ ಸ್ವಂತ ತಾಯಿ ನೆನಪಿಸ್ಕೊಳ್ಳಿಲ್ಲ, ಭಾರತ ಮಾತೆ ನೆನಪಿಸ್ಕೊಂಡ ಭಗತ್ ಸಿಂಗ್ ಅಂತ ಇಡೀ ಬ್ರಿಟಿಷರಿಗೆ ಗೊತ್ತಾಗ್ಬೇಕು, ಇಡೀ ದೇಶಕ್ಕದ ಅರ್ಥ ಆಗ್ಬೇಕು, ಮಾತು ಕೊಡು ನನಗೆ ಅಂತ. ಭಗತ್ ಸಿಂಗ್ ಮಾತು ಕೊಟ್ಟ. ನೇಣುಗಂಬವನ್ನ ನೋಡಿದಾಗ ಅಮ್ಮನ್ ನೆನಪಾಯ್ತು ಅವನಿಗೆ. ಅಮ್ಮನ್ ನೆನಪಾದ ಕಣ್ಣಲ್ಲಿ ನೀರು ಬರಲಿಲ್ಲ. ಎಂಥ ತಾಯಿಯ ಮಗ ನಾನು ಅಂತ ಹೆಮ್ಮೆಯಿಂದ ಭಾರತ ಮಾತೆಗೆ ಜೈಕಾರ ಕೂಗ್ತಾ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವನು ಭಗತ್ ಸಿಂಗ್. ಇದ್ರ ಉಲ್ಟಾ ಕತೆ ರಾಮ್ ಪ್ರಸಾದ್ ಬಿಸ್ಮಿಲ್ದು. ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲ್ನಲ್ಲಿದ್ದ, ಅವನಿಗೂ ನೇಣು ಶಿಕ್ಷೆ. ಅವರಮ್ಮ ನೋಡ್ಲಿಕ್ಕೆ ಬಂದ್ರು, ಇಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲೇ ಹತ್ಬಿಟ್ಟ. ನಮ್ಮಮ್ಮಂಗ್ ನಾನೇನು ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತ. 28-29 ಹುಡುಗರು, ಒಬ್ಬೊಬ್ಬರೇ ಮಕ್ಕಳು, ಅವ್ರ ನೇಣಿಗೇರ್ಬೇಕಾದಾಗ ಎಂತ ಸಂಕಟ ಆಗತ್ತೆ. ನಮ್ಮ ಅಮ್ಮಂಗ್ ನಾನೇನು ಮಾಡ್ಲಿಲ್ವಲ್ಲ, ಅರ್ಧದಲ್ಲಿ ಬಿಟ್ಟು ಹೋಗ್ತಿದ್ದೀನಲ್ಲ. ಅವರಮ್ಮ ಅಂದ್ರು, ಏ ರಾಮ್ ಪ್ರಸಾದ್,
ನಾನು ಸಾಯ್ತಾ ಇರೋ ನನ್ನ ಮಗನ್ ನೋಡ್ಲಿಕ್ಕೆ ಬರ್ಲಿಲ್ಲ, ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಹೊರಟಿರುವಂತ ಮಹಾ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಬಂದಿದ್ದೀನಿ. ಕಣ್ಣೀರಿಡೋದೇನ್ ನೀನು? ನಿನಗೆ ಹಿಂಗೆ ಸಾಯೋದಕ್ಕೆ ಹೆದರಿಕೆ ಇದ್ದಿದ್ದಿದ್ರೆ ನೀನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರ್ದಾಗಿತ್ತು. ನೀನ್ ಹೇಡಿಯಂತೆ ಬದುಕಬೇಕಿತ್ತು. ಇಷ್ಟು ಹೋರಾಟ ಮಾಡಿ ಈಗ ಸಾಯೋ ಕಾಲಕ್ಕೆ ಕಣ್ಣೀರಿಡ್ತಿದ್ಯಲ್ಲ. ನೀನಿಂತ ಹೇಡಿ ಅಂತ ಗೊತ್ತಿದ್ರೆ ಹುಟ್ಟಾಗ್ಲೇ ಸಾಯಿಸ್ಬಿಡ್ತಾ ಇದ್ದೆ ಅಂದ್ಲು ಅಮ್ಮ. ಅವನ್ ಕುಸಿದ್ ಬಿದ್ದ. ಅಮ್ಮನ ಕಾಲನ್ನ ಕಣ್ಣೀರಿಂದ ತೊಳೆದು ಏನ್ ಹೇಳದ್ನಂತೆ ಗೊತ್ತಾ? ಅಮ್ಮ, ಹೆದರಿಕೆಯಿಂದ ಅಳ್ತಿಲ್ಲ ಕಣೆ, ನಿನ್ನಂತ ತಾಯಂದ್ರಿ ದೇಶದಲ್ಲಿ ಯಾಕೆ ಹುಟ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಎಂದ. ನಿನ್ನಂತ ತಾಯಂದಿರಿದ್ದಿದ್ರೆ ನನ್ನಂತ ಮಕ್ಕಳು ಇರ್ತಿದ್ರು. ನನ್ನಂತ ಮಕ್ಕಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ನನ್ನಂತವ್ರು ಅವ್ರನ್ನ ಒಳಗಡೆನೆ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ನಿನ್ನಂತವ್ರು ಇಲ್ಲ ಅಂತ ದುಃಖದಿಂದ ಕಣ್ಣೀರಿಡ್ತಿದ್ದೀನಿ ಅಷ್ಟೇ, ಹೇಡಿಯಾಗಿ ಹೆದರಿಕೆಯಿಂದ ಕಣ್ಣೀರಿಡ್ತಾ ಇಲ್ಲ ಅಂದಾಗ ಮಗನನ್ನ ಎತ್ತ ತಾಯಿ ಹೇಳ್ತಾಳೆ, ಮಗು ನೀನು ಹೋಗುವಾಗ ಹುತಾತ್ಮ ಎನ್ನುವ ಭಾವದಿಂದ ಧೈರ್ಯವಾಗಿ ಹೋಗು. ನಿನ್ನಂತ 1000 ಸಂತಾನ ಹುಟ್ಲಿ ಅಂತ ನಾನು ಊರಿಗೆಲ್ಲ ಸಿಹಿ ಹಂಚಿ ಬರ್ತೀನಿ ಅಂತ ಮಗನನ್ನ ನೇಣಿಗೇರಿಸಿದ ತಾಯಿ ಹೆಮ್ಮೆಯಿಂದ ಬದುಕುವಂತ ಈ ದೃಷ್ಟಿ ಇದೆಯಲ್ಲ, ಇದು ನನ್ನ ನಾಡಿನಲ್ಲಿ ಮಾತ್ರ ಸಿಗುವಂತದ್ದು. ಇನ್ನೆಲ್ಲೂ ಸಿಗುವಂತ ದೃಶ್ಯಗಳು ಇವಲ್ಲ. ಹಿಂಗೆಲ್ಲ ಮಾಡಿದ್ರಿಂದಾಗಿಯೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಉಳ್ಕೊಂಡ್ವಿ. ಅಕಸ್ಮಾತ್ ನಾವೇನಾದ್ರೂ ಹಿಂಗೆಲ್ಲ ಹೋರಾಟ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತಿಗೂ ಕೂಡ ದಾಸಭಾವದಲ್ಲೇ ಇರಬೇಕಿತ್ತು. ಈ ದಾಸಭಾವದಿಂದ ಹೊರಗೆ ಬಂದು ಸ್ವತಂತ್ರ ಭಾವದಲ್ಲಿದ್ದೀವಲ್ಲ, ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಲಕ್ಷಣ ಏನ್ ಗೊತ್ತೇನು? ಯಾರು ದೇಶಕ್ಕೋಸ್ಕರ ಬದುಕೋದನ್ನ ಕಲಿತಾನೋ ಅವನು ಮಾತ್ರ ಸ್ವತಂತ್ರ. ಹೇಡಿಯಾದವನಲ್ಲ, ಭ್ರಷ್ಟನಾದವನಲ್ಲ. ಈಗ ಭಾರತ ನನ್ನದ್ದು ಅಂತ ನಂಗೆ ಗೊತ್ತಾಗೋದು ಹೆಂಗೆ? ಸುಮ್ಮನೆ ಯೋಚನೆ ಮಾಡಿ. ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಶ್ರೀಮಂತರ ಮನೆ, ಯಾರೋ ಕೆಲಸದವಳು ಹೊಸಬಳು ಬಂದಿರ್ತಾಳೆ. ಕೆಲಸದವಳು ಏನ್ ಮಾಡ್ತಾಳೆ ಗೊತ್ತಾ? ಆ ಮನೆಯಲ್ಲಿ ಯಾವ ವಸ್ತು ನೋಡಿದ್ರು ಎಷ್ಟು ಚೆನ್ನಾಗಿದೆ, ನಾನು ಹೆಂಗ್ ತಗೊಂಡೋಗೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಹೊಸಬಳು ಬಂದ್ರೆ, ತುಂಬಾ ಹಳೆ ಕೆಲಸದವರಾದ್ರೆ ಹಂಗಿಲ್ಲ. ಹೊಸಬಳು ಬಂದ್ರೆ ಅನ್ಕೋತಾಳೆ ಇದನ್ನ ಹೆಂಗ್ ತಗೊಂಡೋಗೋದು, ಹೆಂಗ್ ಕದಿಯೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆದ್ರೆ ಮನೆ ಮಗ ಯಾವತ್ತಾದ್ರೂ ಕದಿಬೇಕು ಅಂತ ಯೋಚನೆ ಮಾಡ್ತಾನ? ನೀವು ಮನೆಯಲ್ಲಿ ಒಂದು ಆಪಲ್ ಬುಟ್ಟಿ ಇಟ್ಟಿದ್ರೆ ಮನೆ ಮಗ ಕದಿಯಲ್ಲ, ಬೇಕಾದಾಗ ತಗೊಂಡ್ ತಿಂತಾನೆ, ಬೇಡ ಅಂದ್ರೆ ಅಲ್ಲೇ ಬಿದ್ದಿರುತ್ತೆ. ಆದ್ರೆ ಯಾರಾದ್ರೂ ಬಂದಾಗ ಏನ್ ಮಾಡ್ತಾರೆ, ನಿಧಾನವಾಗಿ ತಗೊಂಡು ಹೋಗೋಣ ಅಂತ ಅನ್ನಿಸ್ತಿರುತ್ತೆ. ಅಂದ್ರೆ ಸ್ವಂತ ಮನೆಯವ್ರು ಯಾರೋ ಅವ್ರು ಕದಿಯಲ್ಲ. ಯಾರು ಬೇರೆ ಕಡೆಯಿಂದ ಬಂದಿದ್ದಾರೋ, ನಮ್ದಲ್ಲ ಅನ್ಕೊಳ್ತಾರೋ ಅವ್ರು ಮಾತ್ರ ಕದ್ದು ಜೇಬಿಗೆ ಇಟ್ಕೊಳ್ಳೋದು. ಅದಕ್ಕೆ ನಂಗೆ ಭ್ರಷ್ಟರನ್ನ ನೋಡಿದಾಗೆಲ್ಲ ಏನ್ ಅನ್ಸತ್ತೆ ಅಂತಂದ್ರೆ, ಇವನ್ ಸ್ವಂತ ಮನೆಯವನ್ ಅಲ್ವೇ ಅಲ್ಲ, ಹೋಗು ಅಂತ. ಅವನು ನಂದೇ ದೇಶದಲ್ಲಿ ಒಂದು ರೋಡ್ ಮಾಡಬೇಕಾದ್ರೆ 20% ತಿಂದ್ರೆ ಅವನಿಗೆ ಈ ದೇಶ ನಂದಲ್ಲ ಅಂತ. ಅವನು ಯಾರ್ದೋ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ದಾನೆ, ತಗೊಂಡು ಲೂಟಿ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಆದ್ರೆ ನಾನು ನೀವು ಈ ದೇಶಕ್ಕೆ ಸ್ವಂತ. ಈ ದೇಶ ಕ್ಲೀನ್ ಆಗಿರ್ಬೇಕು, ಯಾಕೆಂದ್ರೆ ನನ್ನ ಮನೆ ರೀ ಇದು. ಈ ದೇಶ ಸಮೃದ್ಧವಾಗಿರ್ಬೇಕು, ನನ್ನ ಮನೆ ಇದು. ಈ ದೇಶ ಸ್ವತಂತ್ರವಾಗಿರ್ಬೇಕು, ನನ್ನ ಮನೆ ಇದು. ಹೀಗಾಗಿ ಈ ದೇಶಕ್ಕೋಸ್ಕರ ಬದುಕೋದಿದೆಯಲ್ಲ, ಅವನು ಮಾತ್ರ ಸ್ವತಂತ್ರ ಭಾರತದಲ್ಲಿ ಉಸಿರಾಡ್ತಾ ಇರುವಂತ ಭಾರತದ ಪ್ರಜೆ ಅಂತ ಅನುಮಾನಕ್ಕಿಲ್ದಂತೆ ನೀವು ಹೇಳ್ಕೊಳ್ಬಹುದು. ಇದು ಮೊದಲನೇದು. ಇನ್ನು ಎರಡನೇದು, ಈ ದೇಶ ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆಯಲ್ಲ, ಆ ಸಾಗುವ ದಿಕ್ಕಿಗೆ ಪೂರಕವಾಗಿ ನಾವು ನಡ್ಕೋಬೇಕು. ಮಿತ್ರ, ಇವತ್ತಿನ ದೇಶ ಸಾಗುವ ದಿಕ್ಕು ಏನ್ ಅದ್ಭುತವಾಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಇಲ್ಲ. ಜಗತ್ತಿಗೆ ಕರೋನಾ ಅಮರಿಕೊಂಡಾಗ ಜಗತ್ತಿಗೆ 2 ಮಾರ್ಗ ಇದ್ದಿದ್ದು ಕರೋನಾದಿಂದ ಬಚಾವಾಗ್ಲಿಕ್ಕೆ. ಒಂದು, ನಮ್ಮನ್ನ ನಾವು ಮನೆ ಒಳಗೆ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ಬೇಕು. ಕರೋನಾ ಹೊರಗಡೆ ಸುತ್ತಾಡ್ತಿರತ್ತೆ, ಒಳಗ್ ಬರಲ್ಲ. ನಾವು ಬಾಗಿಲು ಹಾಕೋಬೇಕು, ಹೊರಗಡೆ ಬರೋಂಗೇ ಇಲ್ಲ. ಯಾರ ಹತ್ರ ಬಂದು ಮಾತಾಡಿದ್ರೆ, ಯಾರನ್ನು ಮುಟ್ಟಿದ್ರೆ ಕರೋನಾ ಬಂದ್ಬಿಡುತ್ತೆ. ಅಥವಾ ಎರಡನೇ ಮಾರ್ಗ ಏನ್ ಗೊತ್ತೇನು? ಕರೋನಾಕ್ಕೊಂದು ವ್ಯಾಕ್ಸಿನ್ ಕಂಡಿಡಬೇಕು. ವ್ಯಾಕ್ಸಿನ್ ಕಂಡಿಡಿದು ಎಲ್ರಿಗೂ ಅದನ್ನ ಚುಚ್ಚಿ ಕರೋನಾ ಇನ್ ಮುಂದೆ ಯಾರನ್ನು ಬಾಧಿಸದೇ ಇರುವಂತೆ ಮಾಡಬೇಕು. ಭಾರತ ಎರಡನೇದನ್ನ ಆರಿಸ್ಕೊಳ್ತು. ಸ್ವಲ್ಪ ದಿನ ಮನೆ ಒಳಗಿರಿ, ಅಷ್ಟೊತ್ತಿಗೆ ಈ ದೇಶದ ಪ್ರತಿಭಾವಂತ, ಜ್ಞಾನಿ, ಬುದ್ಧಿವಂತರಾಗಿರುವಂತ ಆ ವಿಜ್ಞಾನಿಗಳು ವ್ಯಾಕ್ಸಿನ್ ಕಂಡುಹಿಡಿತಾರೆ ಅಂತ ವಿಜ್ಞಾನಿಗಳನ್ನ ಅವ್ರ ಹಿಂದೆ ಬಿದ್ರು, ವ್ಯಾಕ್ಸಿನ್ ಪ್ರಯತ್ನ ಪಡಿ ಅಂತ. ವ್ಯಾಕ್ಸಿನ್ ಕಂಡುಹಿಡಿಯೋದು ತಮಾಷೆ ಕೆಲಸ ಅಲ್ಲ. ಜಗತ್ನಲ್ಲಿ ವ್ಯಾಕ್ಸಿನ್ ಇರೋದು 5 ರಾಷ್ಟ್ರದ ಹತ್ರ. ಒಂದು ರಷ್ಯಾ, ಇನ್ನೊಂದು ಅಮೆರಿಕ, ಚೀನಾ, ಇಂಗ್ಲೆಂಡ್, ಎಲ್ಲಾ ದೊಡ್ಡ ದೊಡ್ಡ ರಾಷ್ಟ್ರಗಳು. ಈ ದೊಡ್ಡ ರಾಷ್ಟ್ರಗಳ ಜೊತೆ ವ್ಯಾಕ್ಸಿನ್ ಇರುವಂತ 5ನೇ ರಾಷ್ಟ್ರ ಭಾರತ, ನಮ್ಮ ರಾಷ್ಟ್ರ. ಏನ್ ಹೆಮ್ಮೆ ಪಡಬೇಕು ನಾವು. ಇಡೀ ಜಗತ್ತಿನ 5 ರಾಷ್ಟ್ರಗಳಲ್ಲಿ ಈ ಒಂದು ರಾಷ್ಟ್ರ ಯಾರನ್ನ ಜಗತ್ತಿನ ಜನ ಬಡ, ದೀನ, ಹೀನ, ಕೃಪಣ, ದರಿದ್ರ ಅಂತೆಲ್ಲ ಕರಿತಾ ಇದ್ರು, ಆ ರಾಷ್ಟ್ರ ವ್ಯಾಕ್ಸಿನ್ ಕಂಡುಹಿಡಿತು. ನೀವು ಬಡ ರಾಷ್ಟ್ರ ಭಾರತ ಅಂತ ಹೇಳ್ತಿರಲ್ಲ, ಎಲ್ರು ಹೇಳ್ತಿದ್ರಲ್ಲ ಇಷ್ಟು ದಿನ. ಆದ್ರೆ ನಮ್ಮ ರಾಷ್ಟ್ರಕ್ಕೂ ಈ 4 ರಾಷ್ಟ್ರಗಳಿಗೂ, ಇತರ 4 ರಾಷ್ಟ್ರಗಳಿಗೂ ಡಿಫರೆನ್ಸ್ ಏನ್ ಗೊತ್ತೇನು? ಅಮೆರಿಕ ವ್ಯಾಕ್ಸಿನ್ ಕಂಡಿಡಿದು ಏನ್ ಹೇಳುತ್ತೆ ಗೊತ್ತಾ? ಮೊದಲು ವ್ಯಾಕ್ಸಿನ್ ನಮ್ ಜನಕ್ಕೆ, ನಮ್ ಜನ ಹಾಕೊಂಡು ಉಳಿದ್ರೆ ಬೇರೆಯವರಿಗೂ ಫ್ರೀ ಕೊಡಲ್ಲ.
ಈ ವ್ಯಾಕ್ಸಿನ್ಗೆ ಎಷ್ಟು ಕಾಸ್ಟ್ ಆಗುತ್ತೋ ಅದಕ್ಕೆ 4 ಪಟ್ಟು ದುಡ್ಡನ್ನು ತಗೋತೀವಿ. ದುಡ್ಡು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ದೇಶಕ್ಕೆ, ಬಡ ರಾಷ್ಟ್ರಗಳಿದ್ರೆ ಅವರು ತಮ್ಮ ದೇಶದ ಆಸ್ತಿಯನ್ನ ನಮ್ಗೆ ಅಡ ಇಡಬೇಕು, ಬರ್ಕೊಟ್ರೆ ಮಾತ್ರ ಕೊಡ್ತೀವಿ ಅಂತಂದ್ರು. ಆದ್ರೆ ಭಾರತ ಏನ್ ಹೇಳ್ತು ಗೊತ್ತಾ? ವ್ಯಾಕ್ಸಿನ್ ನಮ್ಮ ದೇಶ ಜನಕ್ಕೂ ಕೊಡ್ತಿರ್ತೀವಿ, ಪ್ರೊಡ್ಯೂಸ್ ಆಗಿರೋ ವ್ಯಾಕ್ಸಿನ್ ತುಂಬಾ ಕಷ್ಟದಲ್ಲಿರುವ ರಾಷ್ಟ್ರಗಳಿಗೂ ಕಳಿಸ್ಕೊಡ್ತೀವಿ. ನಾವು ದುಡ್ಡು ಎಷ್ಟು ಕೊಡ್ತೀವೋ ವ್ಯಾಕ್ಸಿನ್ಗೆ ಅಷ್ಟೇ ದುಡ್ಡು ನೀವು ನಮ್ಗೆ ಕೊಡಿ ಸಾಕು. ಅಕಸ್ಮಾತ್ ದುಡ್ಡು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಫ್ರೀ ತಗೊಳ್ಳಿ, ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ದುಡ್ಡು ಕೊಡಿ ಅಂತ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತು ಭಾರತ. ಬುದ್ಧಿವಂತರೋ ದಡ್ರೋ ನಾವು? ಫ್ರೀ ಕೊಟ್ವಿ ಅಂತಂದ್ರೆ ಚಪ್ಪಾಳೆ ಹೊಡಿತೀವಿ. ಜಗತ್ ಹೆಂಗಿದೆ ಇವತ್ತು? 5 ರೂಪಾಯಿ ವಸ್ತುನ 500 ರೂಪಾಯಿಗೆ ಮಾರಾಟ ಮಾಡ್ಲಿಕ್ಕೋಸ್ಕರ ಎಲ್ಲಾ ಸರ್ಕಸ್ ಮಾಡ್ತಾರೆ. ಯಾರು ಹಿಂಗ್ ಮಾರಾಟ ಮಾಡಿ ದುಡ್ಡು ಗಳಿಸ್ತಾನೋ ಏನ್ ಬಿಸ್ನೆಸ್ ಮನ್ ಅಪ್ಪ ಅವನು ಅಂತ ನಾವು ಕರಿತೀವಿ. ಆದ್ರೆ ನನ್ನ ದೇಶದ ಬಿಸ್ನೆಸ್ ಮನ್ ಐಡಿಯಾ ಎಂತದ್ದು? ಅತ್ಯಂತ ಇಂಪಾರ್ಟೆಂಟ್ ಟೈಮಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಸ್ತುವನ್ನ ದುಡ್ಡು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಫ್ರೀ ತಗೋ ಅಂತ ಹೇಳುವಂತ ರಾಷ್ಟ್ರ. ಯಾಕೆ ಅಂತಂದ್ರೆ ನೀವು ಬೇರೆ ಚಪ್ಪಾಳೆ ಹೊಡಿತಿದ್ದೀರಿ. ಯಾಕೆ ಗೊತ್ತೇನು? ಈ ದೇಶ ಹೇಳ್ತು ವಸುದೈವ ಕುಟುಂಬಕಂ, ಇಡೀ ಭೂಮಿಯೇ ಒಂದು ಕುಟುಂಬ. ಯಾವ ದೇಶದಲ್ಲಿ ಯಾರಿಗೆ ತೊಂದರೆ ಆದ್ರೂ ಅದು ನಮಗೆ ತೊಂದರೆ ಆದಂತೆ ಅಂತ ಭಾವಿಸಿಕೊಂಡು ಜಗತ್ತಿಗೆಲ್ಲ ಒಳಿತಾಗಲಿ ಅಂತ ನಿಂತಿರುವಂತ ರಾಷ್ಟ್ರ ಇದು. ಆ ರಾಷ್ಟ್ರದ ಪ್ರಜೆಗಳು ನಾವು ಏನ್ ಹೆಮ್ಮೆ ಪಡಬೇಕು, ಎಂತ ಭಾಗ್ಯ ನಮ್ದು. ಬ್ರೆಜಿಲ್ ಅಂತ ಒಂದು ರಾಷ್ಟ್ರ ಇತ್ತು, ನಮಗಿಂತ ಕೆಟ್ಟದಾಗಿ ಬಂತು ಅವ್ರಿಗೆ ಕರೋನಾ. ಈ ಕರೋನಾ ಕೆಟ್ಟದಾಗಿ ಬಂದಾಗ ಅವ್ರು ಕೇಳ್ಕೊಂಡ್ರು ನಮ್ಗೆ ವ್ಯಾಕ್ಸಿನ್ ಕೊಡ್ತೀರಾ, ದಯವಿಟ್ಟು ಕೊಡಿ, ನಮಗೂ ಕಷ್ಟ ಇತ್ತು ಆಗ. ಆದ್ರೆ ಭಾರತ ಹೇಳ್ತು ತುಂಬಾ ಕಷ್ಟದಲ್ಲಿದ್ದೀರಾ, ವ್ಯಾಕ್ಸಿನ್ ಕಳಿಸ್ಕೊಡ್ತೀವಿ ಅಂತ. ಅವ್ರಿಗೆ ವ್ಯಾಕ್ಸಿನ್ ಪ್ಯಾಕ್ ಮಾಡಿ ಅವ್ರಿಗೆ ವಿಮಾನದಲ್ಲಿ ವ್ಯಾಕ್ಸಿನ್ ಕಳಿಸ್ಕೊಟ್ರೆ ಅಲ್ಲಿನ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ ಗೊತ್ತಾ? ಆಂಜನೇಯ ಸಂಜೀವಿನಿ ತಂದಂಗ ಆಗ್ಬಿಡ್ತಪ್ಪ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಬ್ರೆಜಿಲ್ನ ಪ್ರಧಾನಿ ಹೇಳೋದು. ಆ ಬ್ರೆಜಿಲ್ ತುಂಬಾ ಕಷ್ಟದಲ್ಲಿತ್ತು ಈ ಟೈಮ್ನಲ್ಲಿ. ನಮ್ಗೆ ಸೆಕೆಂಡ್ ವೇವ್ ಬಂತು. ಸೆಕೆಂಡ್ ವೇವ್ ಬಂದ ತಕ್ಷಣ ಏನಾಯ್ತು ಗೊತ್ತಾ? ಈ ದೇಶದ ಕೆಲವು ರಾಜಕಾರಣಿಗಳು, ನಂಗೆ ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತೀನಿ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ವರದಿಯನ್ನು ಕೊಟ್ಟಿದೆ. ದೆಹಲಿನಲ್ಲಿ ಅವರಿಗೆ ಎಷ್ಟು ಆಕ್ಸಿಜನ್ ಅಗತ್ಯ ಇದೆಯೋ ಅದಕ್ಕಿಂತಲೂ 4 ಪಟ್ಟು ಹೆಚ್ಚು ಆಕ್ಸಿಜನ್ ಬೇಕಂತ ಕೇಳಿದ್ರು ಅಂತ. ದೇಶದ ಬೇರೆ ಕಡೆಗಳಲ್ಲಿ ಕಷ್ಟ ಆಗಲಿ ಅಂತ, ಸರ್ಕಾರಕ್ಕೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗಲಿ ಅಂತ 4 ಪಟ್ಟು ಆಕ್ಸಿಜನ್ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿದ್ರು. ಕೊನೆಗೆ ಆಕ್ಸಿಜನ್ ಖರ್ಚಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಓಪನ್ ಮಾಡಿ ಬಿಟ್ಬಿಡೋದು. ಹಿಂಗ್ ಮಾಡ್ಲಾಯ್ತು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ನ ರಿಪೋರ್ಟ್ ಕೊಡುತ್ತೆ. ರಿಪೋರ್ಟ್ ನೋಡಿದಾಗ ಎಂತವನಿಗೂ ಬೇಸರ ಆಗತ್ತೆ. ಆದ್ರೆ ಈ ದೇಶ ಆಕ್ಸಿಜನ್ ನ ಕೊರತೆ ಇತ್ತಲ್ಲ, ಕೊರತೆ ಇದ್ದಾಗ ಜಗತ್ತಿನ ರಾಷ್ಟ್ರಗಳು ನಾ ಮುಂದು ತಾ ಮುಂದು ಅಂತ ಓಡಿ ಬಂದು ಭಾರತಕ್ಕೆ ಸಹಾಯ ಮಾಡಿದ್ದು. ಇನ್ಯಾವ ರಾಷ್ಟ್ರಕ್ಕೂ ಇಷ್ಟು ಸಹಾಯ ಮಾಡ್ಲಿಲ್ಲ ಅವ್ರು. ಬ್ರೆಜಿಲ್ ರಾಷ್ಟ್ರ ಅವ್ರು ಹೆಂಗಿದ್ರು ಅಂದ್ರೆ, ನನ್ನ ಹತ್ರ ನಿಮ್ಗೆ ಕೊಡ್ಲಿಕ್ಕೆ ವ್ಯಾಕ್ಸಿನ್ ಇಲ್ಲ, ದುಡ್ಡಿಲ್ಲ, ನಿಮ್ಗೆ ಏನ್ ಕೊಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ಫುಡ್ ಐಟಮ್ ಇದೆ ಅದನ್ನೇ ಕಳಿಸ್ಕೊಡ್ತೀನಿ, ನೀವು ನಮ್ ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿರುವಂತ ಜನ, ನಿಮ್ಮನ್ನ ಮರೆಯಕ್ ಸಾಧ್ಯ ಇಲ್ಲ ಅಂತ ನಮಗೆ ತಮ್ಮ ಫುಡ್ ಐಟಮ್ ಅನ್ನ ಕಳಿಸ್ಕೊಟ್ಟು ಹೇಳಿದ್ರು. ಭಾರತದ ಋಣ ತೀರ್ಸ್ಲಿಕ್ಕೆ ಒಂದ್ ಸಣ್ಣ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಆ ದೇಶ ಮಾತಾಡ್ಕೊಳ್ಳುತ್ತೆ. ಪಕ್ಕದ ಸಿಂಗಾಪುರ್ನಿಂದ ಆಕ್ಸಿಜನ್ ಸಾಗಿಸ್ಲಿಕ್ಕೆ ಕಂಟೈನರ್ ಕಳಿಸ್ಕೊಟ್ರು, ಆಕ್ಸಿಜನ್ ಕಳಿಸ್ಕೊಟ್ರು. ಜಗತ್ತಿನ ಎಲ್ಲ ರಾಷ್ಟ್ರ ಸೆಕೆಂಡ್ ವೇವ್ ಬಂದಾಗ ಭಾರತದ ಜೊತೆಗೆ ಹೇಗ್ ನಿಂತ್ಕೊಳ್ತು ಅಂತಂದ್ರೆ, ನಮ್ಮ ಕಷ್ಟ ಕಾಲದಲ್ಲಿ ನಿಂತ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ತಲ್ಲ, ಇದು ಹೊಸ ಭಾರತ ಅಂತ. ಹೊಸ ಭಾರತಕ್ಕೆ ಜಗತ್ತಿನ ಪ್ರೀತಿ ಹಿಂಗಿದೆ ಮಿತ್ರರೇ. ಹೀಗೆ ಜಗತ್ತು ಭಾರತವನ್ನ ಗೌರವಿಸುತ್ತೆ. ಹೊಸ ಭಾರತ ಇವತ್ತು ಹೆಂಗಿದೆ ಅಂತಂದ್ರೆ, ಉಕ್ರೇನ್ ಮತ್ತು ರಷ್ಯಾದ ನಡುವೆ ಜಗಳ ನಡೀತಿದೆ. ಪ್ರತಿನಿತ್ಯ ಟಿವಿಯಲ್ಲಿ ನೋಡಿ ನೋಡಿ ಪಕ್ಕದ ಮನೆ ಜಗಳ ಇದ್ದಂಗಿದೆ ಅದೀಗ. ಎಷ್ಟು ಟಿವಿಯಲ್ಲಿ ತೋರಿಸ್ಬಿಟ್ಟಿದ್ದಾರೆ ಅಂತಂದ್ರೆ, ಏನ್ ನಮ್ ದೇಶನೇ ಯುದ್ಧಕ್ಕೆ ನಿಂತಿರುವಂತೆ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಯೋಚನೆ ಮಾಡಿ, ಮೊದ್ಲೆಲ್ಲ ಭಾರತ ಈ ತರ ಯಾವ್ದಾದ್ರು ದೇಶದ ಯುದ್ಧ ಆದ್ರೆ ಭಾರತವನ್ನ ಯಾರು ಮೂಸಿಯೂ ನೋಡ್ತಿರ್ಲಿಲ್ಲ, ಯಾರು ನಮ್ಮನ್ನ ಮಾತಾಡಿಸ್ತಿರ್ಲಿಲ್ಲ. ಆದ್ರೆ ಈಗ ಹೆಂಗಿದೆ ಗೊತ್ತಾ? ಆ ಉಕ್ರೇನಿನ ಪ್ರಧಾನಮಂತ್ರಿ ಭಾರತಕ್ಕೆ ಫೋನ್ ಮಾಡಿ ಕೇಳ್ತಾರೆ, ನೀವು ರಷ್ಯಾದ ಪ್ರಧಾನಮಂತ್ರಿಗೆ ಒಂದ್ ಮಾತು ಹೇಳ್ರಿ, ನೀವ್ ಹೇಳಿದ್ರೆ ಅವ್ರು ಯುದ್ಧ ನಿಲ್ಲಿಸಬಹುದು, ನಿಮ್ ಮಾತು ಚೆನ್ನಾಗಿ ಕೇಳ್ತಾರೆ, ನಿಮ್ದು ಒಳ್ಳೆ ಫ್ರೆಂಡ್ ಅವರು ಅಂತ. ಅಮೆರಿಕ ಹೇಳುತ್ತೆ, ಇಂಡಿಯಾ ಸ್ವಲ್ಪ ಲೀಡ್ ತಗೊಂಡ್ರೆ ಯುದ್ಧ ನಿಲ್ಲಿಸಬಹುದೇನೋಪ್ಪ, ನನ್ನ ಹತ್ರ ನಿಲ್ಸಕ್ ಆಗಲ್ಲ ಅಂತ. ರಷ್ಯಾ ಹೇಳುತ್ತೆ, ಈ ಟೈಮಲ್ಲಿ ರಷ್ಯಾ ಏನ್ ಹೇಳುತ್ತೆ ಗೊತ್ತಾ? ರಷ್ಯಾ ಹೇಳುತ್ತೆ, ನಾನು ಏನು ಆಯಿಲ್ ಪ್ರೊಡ್ಯೂಸ್ ಮಾಡ್ತೀನೋ, ಪೆಟ್ರೋಲ್ ಡೀಸೆಲ್, ಈ ಆಯಿಲ್ ಅನ್ನು ಇಂಡಿಯಾಕ್ ಕೊಡ್ತೀನಿ, ಯುರೋಪಿಯನ್ ಯೂನಿಯನ್ ಕಂಟ್ರಿ ಕೊಡಲ್ಲ, ಅಮೆರಿಕಕ್ಕೆ ಕೊಡಲ್ಲ, ಇಂಡಿಯಾಕ್ ಕೊಡ್ತೀನಿ, 25% ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತೀನಿ ಅಂತ. ಯುದ್ಧದ ಟೈಮಲ್ಲೂ ನಮ್ ಜೊತೆ ನಿಂತ್ಕೋತಾರೆ.
ಎಷ್ಟು ಬಲವಾಗಿ ನಿಂತ್ಕೊಳ್ತಾರೆ ಅಂತಂದ್ರೆ, ಅಮೆರಿಕ ಕೂಡ ನಾವು ಆಯಿಲ್ ತಗೋತೀವಿ ಅಂತಂದಾಗ, ನಾವು ಅಲ್ಲಿಂದ ಪೆಟ್ರೋಲ್ ತರಿಸ್ಕೊಳ್ತೀವಿ ಅಂತ ಗೊತ್ತಾದಾಗ ಅಮೆರಿಕಾದ ಒಂದು ಪತ್ರಕರ್ತರು ಗಲಾಟೆ ಮಾಡಿದ್ರು. ಭಾರತ ರಷ್ಯಾದಿಂದ ಪೆಟ್ರೋಲ್ ತರಿಸ್ಕೊಳ್ಳುತ್ತೆ ಅಂದ್ರೆ ಏನ್ ಅರ್ಥ? ರಷ್ಯಾದ ಪರವಾಗಿದೆ ಅಂತ ಅರ್ಥ. ನಾವು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ತಕ್ಷಣ ಅಮೆರಿಕಾದ ಅಧ್ಯಕ್ಷ ಹೇಳ್ದ, ಇಲ್ಲ ಇಲ್ಲ, ಪೆಟ್ರೋಲ್ ತರಿಸ್ಕೊಂಡ್ರೆ ತಪ್ಪೇನಿಲ್ಲ, ನಮ್ಗೆ ಅರ್ಥ ಆಗುತ್ತೆ ಭಾರತ ಏನು ಅಂತ. ಯಾಕೆ ಅಂದ್ರೆ ಚೀನಾನ ಎದುರಿಸ್ಲಿಕ್ಕೆ ಅಮೆರಿಕಕ್ಕೂ ಭಾರತ ಬೇಕಿದೆ ಅಂತ ಅಮೆರಿಕ ಗೊತ್ತಿರೋದ್ರಿಂದ ಅದು ಸೈಲೆಂಟ್ ಆಗಿರಿ, ಭಾರತದ ವಿರುದ್ಧ ಏನು ಮಾತಾಡಬೇಡಿ ಅಂತ ನಮ್ ಪರವಾಗಿ ಮಾತನಾಡಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಳ್ಳುತ್ತಲ್ಲ. ಇದು ಭಾರತದ ಶಕ್ತಿ ಹೊಸದು. ಭಾರತ ಇವತ್ತು ಸಾಮಾನ್ಯವಾಗಿರುವಂತ ರಾಷ್ಟ್ರವಾಗಿಲ್ಲ. ಜಗತ್ತಿನ ಮೂಲೆ ಮೂಲೆಯಿಂದ ಭಾರತಕ್ಕೆ ಗೌರವ. ಮುಸಲ್ಮಾನ್ ಕಂಟ್ರಿಗಳೂ ಕೂಡ ಎಷ್ಟರ ಮಟ್ಟಿಗೆ ಭಾರತಕ್ಕೆ ಗೌರವ ಕೊಡುತ್ತೆ ಅಂತಂದ್ರೆ, ಸೌದಿ ಅರೇಬಿಯಾದ ರಾಜ ಇದ್ದಾನೆ. ಸೌದಿ ಅರೇಬಿಯಾ ಎಲ್ಲಿ ಇಸ್ಲಾಂ ಹುಟ್ಟಿತ್ತೋ ಅಲ್ಲಿನ ಇವತ್ತಿನ ರಾಜ ಪಾಕಿಸ್ತಾನಕ್ಕೆ $2 ಬಿಲಿಯನ್ ಸಾಲ ಕೊಟ್ಟಿದ್ದ. ಪಾಕಿಸ್ತಾನ ನಮ್ಗೆ ತುಂಬಾ ಕಿರಿಕಿರಿ ಮಾಡ್ತಿದೆ ಅಂತ ಗೊತ್ತಾದ್ಮೇಲೆ ಒಂದಿನ ಹೇಳ್ದ, $1 ಬಿಲಿಯನ್ ವಾಪಸ್ ಕೊಡಿ ಅಂತ. ಪಾಕಿಸ್ತಾನ ಮೊದಲೇ ದುಡ್ಡಿಲ್ಲ ಅದ್ರ ಹತ್ರ. ಅದು ಹೋಗಿ ಯಾರ ಹತ್ರನೋ ಬೇಡ್ಕೊಂಡು $1 ಬಿಲಿಯನ್ ಸಾಲ ವಾಪಸ್ ಕೊಡ್ತು. ಅವನಂದ 1 ಬಿಲಿಯನ್ ಮುಗಿಲಿಲ್ಲ, ಇನ್ನೊಂದು ಬಿಲಿಯನ್ ಬಾಕಿ ಇದೆಯಲ್ಲ ಅದನ್ನು ವಾಪಸ್ ಕೊಡಬೇಕು ಅಂತ. ಹಂಗವನ್ ಅಲ್ಲಿಂದ ವಾಪಸ್ ತಗೊಳ್ತಿರ್ಬೇಕಾದಾಗಲೇ ಭಾರತಕ್ಕೆ ಬಂದು $6 ಬಿಲಿಯನ್ ಇನ್ವೆಸ್ಟ್ ಮಾಡಿ ಹೋದ. ನಾನು ಭಾರತದ ಜೊತೆಗಿದ್ದೀನಿ ಯಾವಾಗ್ಲೂ ಅಂತ ಮುಸಲ್ಮಾನ್ ರಾಷ್ಟ್ರದ ಮುಖ್ಯಸ್ಥ. ಗಲ್ಫ್ ಕಂಟ್ರಿಗಳಲ್ಲಿ ಈ ದೇಶಕ್ಕೆ, ಈ ದೇಶದ ಮಂದಿರ ಕಟ್ಟಲಿಕ್ಕೆ ಬೇಕಾದ ಜಾಗವನ್ನ ಕೊಟ್ಟು ಮುಸಲ್ಮಾನ್ ರಾಷ್ಟ್ರಗಳು ಹೇಳ್ತವೆ, ಇಲ್ಲಿ ಮಂದಿರ ಕಟ್ಟಿ, ಹಿಂದೂಗಳು ಅಥವಾ ಭಾರತೀಯರು ಇಲ್ಲಿ ಉಳ್ಕೊಂಡ್ರು ಅಂತಂದ್ರೆ ನಮ್ ದೇಶ ಯಾವಾಗ್ಲೂ ಸುಭಿಕ್ಷವಾಗಿರುತ್ತೆ, ನಿಮ್ ಮಂದಿರ ಇಲ್ಲಿ ಕಟ್ಕೊಳ್ಳಿ ಅಂತ ನಮ್ಗೆ ಅವಕಾಶ ಮಾಡಿ ಕೊಡ್ತಾರೆ. ಯಾಕೆಂದ್ರೆ ಭಾರತಕ್ಕಿರುವಂತ ಗೌರವ ಜಗತ್ತಿನ ಮಟ್ಟಿಗೆ ಅಂಥದ್ದಿದೆ ಅನ್ನೋದನ್ನ ನಾವ್ಯಾರು ಮರೆಯುವಂತಿಲ್ಲ. ಮಿತ್ರ, ಎಲ್ಲಿವರೆಗೂ ಗಟ್ಟಿ ಗೊತ್ತೇನು ನಂಗೆ ಗೊತ್ತಿಲ್ಲ, ಎಷ್ಟು ಜನ ಗಮನಿಸಿದ್ದಿರೋ ಇಲ್ವೋ ಅಂತ. ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೀತು. ಕೆಟ್ಟ ಘಟನೆನೋ ಒಳ್ಳೆ ಘಟನೆನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಭಾರತದಿಂದ ಒಂದು ಮಿಸೈಲ್ ಹಾರಿ ಹೋಗಿ ಪಾಕಿಸ್ತಾನಕ್ಕೆ ಬಿತ್ತು. 24 ಗಂಟೆ ನಮ್ಮವರು ಮಾತಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ. 24 ಗಂಟೆ ಆದ್ಮೇಲೆ ಪಾಕಿಸ್ತಾನಕ್ಕೆ ಮಾತಾಡಬೇಕು ಅನ್ಸಿ ಪಾಕಿಸ್ತಾನ ಹೇಳ್ತು, ಭಾರತ ಒಂದು ಮಿಸೈಲ್ ನನ್ನ ಮೇಲೆ ಹಾರಿಸ್ತು. ತಕ್ಷಣ ಭಾರತ ಹೇಳ್ತು, ಬೈ ಮಿಸ್ಟೇಕ್ ಹಾರ್ಬಿಡ್ತು. ಹೆಂಗಿದೆ ನೋಡ್ರಿ, ಬೈ ಮಿಸ್ಟೇಕ್ ಮಿಸೈಲ್ ಹಾರೋದು. ಆ ಮಿಸೈಲು ಮಿಸ್ಟೇಕ್ ಆಗಿ ಹಾರಿದ್ರು ಪಾಕಿಸ್ತಾನದ ಕಡೆನೆ ಹೋಗೋದ, ಉಲ್ಟಾದ್ರೂ ತಿರುಗಬೇಕಲ್ಲ. ಮಿಸೈಲ್ ಆಗಾರ ಪಾಕಿಸ್ತಾನದ ಕಡೆನೆ ಹೋಗಿದೆ. ಹಾರಿದ್ದು ಹೆಂಗಿದೆ ಅಂತಂದ್ರೆ, ಆ ಮಿಸೈಲ್ ಅಲ್ಲಿ ಸಿಡಿತಲೇ ಇಲ್ಲ, ಅಂದ್ರೆ ಸಿಡಿಯುವಂತ ಬಾಂಬ್ ತರದ ವಸ್ತುಗಳಿಲ್ಲ. ಹಿಂಗಾಗಿ ಆ ಮಿಸೈಲ್ ಹೋಗಿದೆ, ಏನು ಮಾಡಿಲ್ಲ. ಆಮೇಲೆ ಆ ಮಿಸೈಲು ಎಂತ ಜಾಗಕ್ಕೆ ಹೋಗ್ಬಿದ್ದಿದೆ ಬೈ ಮಿಸ್ಟೇಕ್. ಎಂತ ಜಾಗಕ್ಕೆ ಬಿದ್ದಿದೆ ಅಂದ್ರೆ ಜನರು ಇಲ್ದೇ ಇರೋ ಜಾಗಕ್ಕೆ ಹೋಗ್ಬಿದ್ದಿದೆ ಬೈ ಮಿಸ್ಟೇಕ್. ಆ ಮಿಸೈಲ್ಗೆ ಎಷ್ಟು ಬುದ್ಧಿ ಇದೆ ರೀ. ಆದ್ರೆ ಹಿಂಗ್ ನಾವೊಂದು ಮಿಸೈಲ್ನ ಬೈ ಮಿಸ್ಟೇಕ್ ಹಾರಿಸಿದಾಗ ಪಾಕಿಸ್ತಾನ 24 ಗಂಟೆಗಳವರೆಗೆ ಮಾತು ಆಡ್ಲಿಲ್ಲ. 24 ಗಂಟೆ ಆದ್ಮೇಲೆ ಮಾತಾಡ್ತಲ್ಲ, ಮಾತಾಡ್ದಾಗ್ಲೂ ಕೂಡ ಜಗತ್ತಿನ ಜನ ಹೇಳಿದ್ರು, ಹಿಂಗ್ ಮಿಸ್ಟೇಕ್ ಅವಾಗ ಆಗ್ತಾವ್, ಸುಮ್ನೆ ಏನೇನೋ ಮಾತಾಡಬೇಡಿ ಅಂತ ಪಾಕಿಸ್ತಾನಕ್ಕೆ ಮುಖದ ಮೇಲೆ ಹೊಡೆದು ಸೈಲೆಂಟ್ ಆಗಿರು ಅಂತ ಹೇಳಿದ್ರು. ಬಿಟ್ರೆ ಭಾರತದ ಕುರಿತಂತೆ ಮಾತನಾಡುವ ಸ್ಥಿತಿ ಇರ್ಲಿಲ್ಲ. ಭಾರತದ ಶಕ್ತಿ ಹಂಗಿದೆ ಇವತ್ತು. ಯಾವ ಇಮ್ಯುನಿಟಿ ಪವರ್ನ ಭಾರತ ಕಳ್ಕೊಂಡಿತ್ತೋ ಆ ಇಮ್ಯುನಿಟಿ ಪವರ್ ನಿಧಾನವಾಗಿ ಬರ್ಲಿಕ್ಕೆ ಶುರುವಾಗಿದೆ. ಭಾರತ ಕಾಡ ಕುಡಿತಾ ಇದೆ, ಒಳ್ಳೆ ಕಾಡ ಕುಡಿತಾ ಇದೆ. ಈ ಕಾಡ ಭಾರತವನ್ನ ಅಂತರಂಗದಿಂದ ಗಟ್ಟಿ ಮಾಡ್ತಿದೆ. ಈ ಭಾರತ ಹಿಂಗ್ ಗಟ್ಟಿ ಆಗ್ತಾ ಇರ್ಬೇಕಾದ್ರೆ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿ ಭಾರತದ ಶಕ್ತಿ ಇಷ್ಟು ವಿಸ್ತಾರ ಆಗ್ತಾ ಇರ್ಬೇಕಾದ್ರೆ ನಾನು ನೀವು ಸುಮ್ಮನಿದ್ರೆ ಹೆಂಗೆ? ಈ ಭಾರತವನ್ನ ಕಟ್ಟುವ ವಿಚಾರದಲ್ಲಿ ನಾವು ಒಂದು ಚೂರು ಆ ಕಡೆ ಈ ಕಡೆ ನೋಡುವಂತಿಲ್ಲ. ಈ ಭಾರತವನ್ನ ಕಟ್ಟೋದಕ್ಕೆ ನಮ್ಮ ಇಡೀ ಜೀವನವನ್ನ ಸಮರ್ಪಿಸ್ಬೇಕು. ತುಂಬಾ ಜನ ತರುಣರು ಬರ್ತಾ ಇದ್ದೀವಿ. ಹೊಸ ಭಾರತ ಹೆಂಗಿದೆ ಅಂತಂದ್ರೆ, ಈ ತರುಣರು ಕೆಲಸ ಕೊಡಿ ಅಂತ ಕೇಳೋದಿಲ್ಲ. ಈಗ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ನಮ್ಮ ಗೌರ್ಮೆಂಟ್ ನೌಕರಿ ಬೇಕು ಅಂತ ಕೇಳೋರು ಯಾರು ಅಂತಂದ್ರೆ ಅತ್ಯಂತ ಸಾಮಾನ್ಯ ಕ್ಲಾಸ್ ನಲ್ಲಿ ಕೊನೆ ಬೆಂಚಲ್ಲಿ ಕೂತ್ಕೊಳ್ತಿದ್ರಲ್ಲ ಅವ್ರು ಮಾತ್ರ ಕೇಳೋದು. ಮೊದಲನೇ ಬೆಂಚು, 2ನೇ ಬೆಂಚು, 4ನೇ ಬೆಂಚು, 5ನೇ ಬೆಂಚು ಅವ್ರು ಹೇಳ್ತಾರೆ ಗವರ್ಮೆಂಟ್ ನೌಕರಿ ನೀವೇ ಇಟ್ಕೊಳ್ಳಿ, ನಾವು ಸ್ವಂತ ಉದ್ಯಮ ಶುರು ಮಾಡ್ತೀವಿ, 50 ಜನಕ್ಕೆ ಕೆಲಸ ಕೊಡ್ತೀವಿ ನಾವು ಅಂತ ಹೊಸ ತರುಣರು ಯೋಚನೆ ಮಾಡ್ತಿದ್ದಾರೆ ಸ್ಟಾರ್ಟ್ಅಪ್ ನ ರೂಪದಲ್ಲಿ. ಎಷ್ಟು ಸ್ಟಾರ್ಟ್ಅಪ್ ಗಳಾಗ್ತಾ ಇವೆ ಇತ್ತೀಚೆಗೆ ಅಂತಂದ್ರೆ, ಅಮೆರಿಕಾದ ಒಬ್ಬ ಶ್ರೀಮಂತನನ್ನ ಪ್ರಶ್ನೆ ಮಾಡಿದ್ರು, ಜಗತ್ತಿನಲ್ಲಿ ಯಾವ್ದಾದ್ರೂ ಉದ್ಯಮಗಳಿಗೆ ಇನ್ವೆಸ್ಟ್ ಮಾಡಬೇಕು, ದುಡ್ಡನ್ನು ಹೂಡಬೇಕು ಅಂತಂದ್ರೆ ಯಾವ ರಾಷ್ಟ್ರದ ಜನರ ಕೈಗೆ ಕೊಡ್ತೀಯಾ ಅಂತಂದ್ರೆ ಅವನು ಹೇಳ್ತಾನೆ, ಮೊದಲನೇದು ಅಮೆರಿಕ, 2ನೇದು ಇಂಡಿಯಾ ಅಂತ. ಅವ್ರು ಕೇಳಿದ್ರು, ಏಷ್ಯಾ ಖಂಡದಲ್ಲಿ ದುಡ್ಡು ಹೂಡಬೇಕು ಅಂದ್ರೆ ಯಾರಿಗ್ ಕೊಡ್ತೀಯಾ? ಅವನು ಹೇಳ್ತಾನೆ, ಮೊದಲನೇದು ಭಾರತ. 2ನೇದು ಯಾವುದು ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, 2ನೇದು ಭಾರತಾನೆ.
ಯಾಕೆ ಅಂತ ಕೇಳಿದ್ರೆ ಹೇಳ್ತಾನವನು, ಭಾರತೀಯರು ತುಂಬಾ ಬುದ್ಧಿವಂತರಿದ್ದಾರೆ, ಅವ್ರು ಏನ್ ಮಾಡ್ಬೇಕು ಅನ್ಕೊಳ್ತಾರೋ ಅದನ್ನ ಮಾಡಿಯೇ ಮಾಡ್ತಾರೆ, ಹಿಂಗಾಗಿ ನನಗೆ ಭಾರತದ ಮೇಲೆ ಅತೀವವಾದ ವಿಶ್ವಾಸ ಇದೆ ಅಂತ ಜಗತ್ತಿನ ಜನ ಎಲ್ಲ ಭಾರತೀಯರ ಮೇಲೆ ವಿಶ್ವಾಸವನ್ನ ಇಡ್ಲಿಕ್ಕೆ ಶುರು ಮಾಡಿರುವಾಗ ನಾವು ಭಾರತೀಯರು ಸೈಲೆಂಟ್ ಆಗಿರುವಂತಿಲ್ಲ. ನಾವು ಭಾರತೀಯರು ಜಗತ್ತಿನ ಎತ್ತರಕ್ಕೆ ಬೆಳೆದು ನಿಲ್ಬೇಕು. ಜಗತ್ತಿನ ಯಾವ ರಾಷ್ಟ್ರದ ಜನ ಭಾರತಕ್ಕೆ ಬಂದ್ರು, ವಾ ಎಂತ ಭಾರತ ಇದು ಅಂತ ಹೇಳಬೇಕು ಅಂತ. ಅವರು ಭಾರತಕ್ಕೆ ಬಂದಾಗ ಈ ದೇಶದ ಜ್ಞಾನ ಪರಂಪರೆಯನ್ನ ಕೊಂಡಾಡ್ತಾರೆ, ಇವತ್ತಿಗೂ ಕೊಂಡಾಡ್ತಾರೆ. ಇವತ್ತಿಗೂ ಈ ದೇಶದ ಸಂತರ ಮಾತುಗಳನ್ನು ಕೇಳಿ ರೋಮಾಂಚಿತರವಾಗ್ತಾರ, ವಾ ಏನ್ ಸುಂದರವಾದ ಮಾತಿದೆ ಅಂತ. ಆದ್ರೆ ಕೆಲವೊಂದ್ಸಲ ನಮ್ಮ ನೋಡಿ ಬೇಸರ ಮಾಡ್ಕೊಳ್ತಾರೆ. ಎಷ್ಟು ಅದ್ಭುತವಾದ ಜ್ಞಾನ ಪರಂಪರೆ ಇದೆ, ಏನ್ ಕೊಳಕು ಜನಪ್ಪ ಇವರು ಅಂತ. ನಮ್ ರಸ್ತೆ ಮೇಲೆ ಚಪ್ಪಲಿ ಬಿಟ್ಟು ಓಡಾಡಕ್ ಆಗತ್ತೆ ಅನ್ಕೊಂಡಿದ್ದೀರಾ? ಯೋಚನೆ ಮಾಡಿ. ಚಪ್ಪಲಿ ಬಿಟ್ಟು ಓಡಾಡಿದ್ರೆ ಮನೆಗೆ ಹೋಗಿ ಕಲ್ ತಗೊಂಡು ಉಜ್ಕೋಬೇಕು. ಯಾಕೆ ಉಜ್ಕೋಬೇಕು? ಬಾಯಿ ತುಂಬಾ ತುಂಬಿಕೊಂಡಿರೋದನ್ನ ರಸ್ತೆಯಲ್ಲಿ ಮುಖ ಮೂತಿ ನೋಡದೆ ಉಗುಳ್ತಾ ಹೋಗ್ತಿರ್ತೀವಿ. ಉತ್ತರ ಕರ್ನಾಟಕದ ತರುಣರಂತೂ ಎಷ್ಟು ಗುಟ್ಕಾಕ್ಕೆ ದಾಸರಾಗಿದ್ದೀವಿ ಅಂತಂದ್ರೆ, ಆ ಗುಟ್ಕಾದ ಬಹಳ ಬೇಸರದ ಸಂಗತಿ ಏನ್ ಗೊತ್ತೇನು? ಗುಟ್ಕಾ ಉಗಿತಾರೆ ಅಂತ ರಸ್ತೆ ಬದಿಯಲ್ಲಿ ಕಾಂಪೌಂಡ್ಗಳಲ್ಲಿ ದೇವ್ರ ಫೋಟೋ ಹಾಕ್ಬಿಡ್ತಾರೆ. ನಾವು ದೇವರನ್ನ ಬೆಳಗಾಗೆದ್ದು ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ. ಗುಟ್ಕಾ ಉಗಿತಾರೆ ಅಂತ ಕಾರಣಕ್ಕೆ ಅಲ್ಲಿ ಹಾಕಿರ್ತಾರೆ. ಅವ್ನ್ ಸ್ವಲ್ಪ ಕುಡಿದು ಮತ್ನಲ್ಲಿ ಗುಟ್ಕಾ ಅಲ್ಲೇ ಉಗುಳಿ ಹೋದ್ರೆ ಮುಗಿದೈತೆ, ಉಳಿದವರೆಲ್ಲ ತಂದು ಉಗಿತಾರೆ. ಒಬ್ಬ ಉಗ್ದಿದ್ದಾನಲ್ಲ, ಎಲ್ರೂ ಉಗಿಬಹುದು, ಪರವಾಗಿಲ್ಲ ಅಂತ. ನಾವ್ ಇದೇನ ಬೆಲೆ ಕೊಡೋದು? ನಾನು ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ, ಇದೇ ಮುಖ್ಯ ಅಲ್ಲ. ಆದ್ರೆ ತಾರುಣ್ಯವನ್ನ ಈ ತರ ಕಳ್ಕೊಳ್ತಾ ಹೋದ್ರೆ, ತಾರುಣ್ಯವನ್ನ ಸಮರ್ಥವಾದ ರಾಷ್ಟ್ರ ನಿರ್ಮಾಣದ ಕೆಲಸವನ್ನ ಬಿಟ್ಟು ಈ ಸಣ್ಣ ಪುಟ್ಟ ಗುಟ್ಕಾ ತಿನ್ನೋದು, ಬೀಡಿ ಸೇದೋದು, ಈ ಚಟಗಳಲ್ಲಿ ಕಳೆದು ಬಿಟ್ರೆ ರಾಷ್ಟ್ರವನ್ನ ಕಟ್ಟೋದ್ರಲ್ಲಿ ನಾವು ಹಿಂದಕ್ಕೆ ಉಳಿದು ಬಿಡ್ತೀವಿ. ಈಗ ರಾಷ್ಟ್ರ ಹೆಂಗ್ ಕಟ್ಟಬೇಕು ಅಂದ್ರೆ, ಗುರಿಯ ಕಡೆಗೆ ಸಾಗೋದಕ್ಕೆ ನಿಶ್ಚಿತ ಮತಿಯಿಂದ ನಡಿಬೇಕು. ಸಮರ್ಥರ ಮಾರ್ಗದರ್ಶನ ಪಡ್ಕೊಂಡು ನಮ್ಮ ಗುರಿಯ ಕಡೆಗೆ ನಾವು ನುಗ್ಗಬೇಕು. ಅಷ್ಟೇ ಅಲ್ಲದೆ ನನ್ನ ರಾಷ್ಟ್ರದ ಎಲ್ಲ ಸಮಸ್ಯೆಗಳನ್ನ ನನ್ನ ಹೆಗಲ ಮೇಲೆ ನಾನು ಹೊತ್ಕೊಂಡು ನಿಲ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದೇಶಭಕ್ತಿಯ ಮೊದಲನೇ ಹೆಜ್ಜೆ ಏನು ಅಂತಂದ್ರೆ, ಇಡೀ ದೇಶದ ಸಮಸ್ಯೆ ನನ್ನೊಬ್ಬನ ಹೆಗಲ ಮೇಲೆ ಬಿದ್ದಿದೆ ಅನ್ನೋ ತರ ಕೆಲಸ ಮಾಡ್ತೀವಲ್ಲ, ಅದು ದೇಶಭಕ್ತಿಯ ಮೊದಲನೇ ಹೆಜ್ಜೆ ಅಂತ. ಹೀಗಾಗಿ ಎಲ್ಲ ಸಮಸ್ಯೆಗಳಿಗೂ, ಭಾರತದ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಯಾವಾಗ ತಾರುಣ್ಯ ಜಾಗೃತವಾಗಿ ನಿಲ್ಲುತ್ತಲ್ಲ, ಆಗ ಆ ಹೊಸ ಭಾರತಕ್ಕೆ ಶಕ್ತಿ ತುಂಬುತ್ತೆ. ಮಿತ್ರ, ಈ ದೇಶ ಈಗ ಗುರಿ ತಲುಪುವಂತ ಹತ್ರಕ್ಕೆ ಬಂದ್ಬಿಟ್ಟಿದೆ. ದೋಣಿ ದಡದ ಹತ್ರ ಬಂದಾಗ ದೋಣಿ ಚಲಿಸೋರು ಕೈ ಬಿಟ್ಬಿಡ್ತಾರಂತೆ. ಹತ್ರ ಬಂತಲ್ಲ, ದಡ ಕಾಣಿಸ್ತಲ್ಲ, ಇನ್ನ ನಾವು ಆರಾಮಾಗಿರೋಣ ಅಂತ. ಆದ್ರೆ ದೋಣಿ ದಡಕ್ಕೆ ಹೋಗಲ್ಲ. ಆ ದಡದ ನೀರು ವಾಪಸ್ ಉಲ್ಟಾ ಬರುತ್ತಲ್ಲ, ದೋಣಿಯನ್ನು ಎಳ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಭಾರತಕ್ಕೆ ಹಂಗೆ ಆಗ್ತಿತ್ತು. ಈಗ ಭಾರತ ದಡದ ಹತ್ರಕ್ಕೆ ಬಂದಿದೆ. ಸ್ವಲ್ಪ ದಿನ ಜೋರಾಗಿ ಹುಟ್ಟಾಕ್ಬಿಟ್ರೆ ದಡ ಸೇರ್ಬಿಡ್ತೀವಿ, ವಿಶ್ವಗುರು ಭಾರತ ನಿರ್ಮಾಣ ಆಗತ್ತೆ. ಸ್ವಲ್ಪ ಏನಾದ್ರೂ ಸೈಲೆಂಟ್ ಆಗ್ಬಿಟ್ರೆ ದಡಕ್ಕೆ ಸೇರೋ ಪ್ರಶ್ನೆಯೇ ಇಲ್ಲ. ಹಿಂಗಾಗಿ ಯಾರೂ ಸೈಲೆಂಟ್ ಆಗುವಂತಿಲ್ಲ. ಎಲ್ಲರೂ ನಿರಂತರವಾಗಿ ರಾಷ್ಟ್ರದ ಕೈಂಕರ್ಯವನ್ನ ಮಾಡೋಣ. ನನ್ನ ಸುತ್ತಲೂ ಇರುವಂತ ಈ ದೇಶವನ್ನ, ಈ ನೆಲವನ್ನ, ಈ ಭೂಮಿಯನ್ನ ಸಿಂಗರಿಸುವ ಪ್ರಯತ್ನ ಮಾಡೋಣ. ಈ ಭೂಮಿಗೆ ವಿಷವನ್ನು ಉಣಿಸೋದಿಲ್ಲ ಅಂತ ಸಂಕಲ್ಪ ಮಾಡೋಣ. ನಾನು ಈ ದೇಶದ ಜನರಿಗೆ ಒಳ್ಳೆಯ ಮಾತುಗಳನ್ನ ಆಡ್ತೀನಿ, ಹೇಳ್ತೀನಿ ಎನ್ನುವ ಸಂಕಲ್ಪ ಮಾಡೋಣ. ನನ್ನ ದೇಶದ ಮೂಲೆ ಮೂಲೆ ಎಲ್ಲಿ ಗಲೀಜಾಗಿದೆಯೋ ಅದನ್ನ ಕ್ಲೀನ್ ಮಾಡುವ ಸಂಕಲ್ಪವನ್ನ ನಾವು ತೆಗೆದುಕೊಳ್ಳೋಣ. ಎಲ್ಲವನ್ನೂ ಸರ್ಕಾರ ಮಾಡಬೇಕು ಅಂತಿಲ್ಲ, ನಾವು ನಮ್ಮ ಪಾಲಿಗೆ ಸರ್ಕಾರವೇ ಆಗುವಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತೀವಿ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಭಾರತ, ವಿಶ್ವಗುರು ಭಾರತ ನಿರ್ಮಾಣ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತ ರಾಷ್ಟ್ರ ನಿರ್ಮಾಣ ಆಗಲಿ, ಗುರುತ್ವದ ಭಾರತ ನಿರ್ಮಾಣ ಆಗಲಿ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಕರೆದು ಆಜ್ಞೆ ಕೊಟ್ಟು ಇಲ್ಲಿ ಮಾತಾಡಿಸಿದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನ ಸಮರ್ಪಿಸಿ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲೆಗಳಿಗೆ ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಹಲವು ಮಾತೇನು ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ.
ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಈ ಕ್ಷೇತ್ರದ ವಿರೂಪಾಕ್ಷಲಿಂಗನ ಅನಂತ ಕೋಟಿ ನಮನ ಸಲ್ಲಿಸಿ, ಬ್ರಹ್ಮಲೀನ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಪರಮ ಪೂಜ್ಯ ಸಂಗಮ ದೇವ್ ಮಹಾಸ್ವಾಮೀಜರ ಅನಂತ ದೀರ್ಘ ಪ್ರಣಾಮ ಸಲ್ಲಿಸಿ, ಈ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ ಅನಂತ ದೀರ್ಘ ಪ್ರಣಾಮ ಸಲ್ಲಿಸಿ, ಎಲ್ಲ ಪೂಜ್ಯರಲ್ಲಿ ನನ್ನ ಅನಂತ ಪ್ರಣಾಮ ಸಲ್ಲಿಸಿ, ತಮಗೆಲ್ಲ ಇವತ್ತು ಅಮೃತವನ್ನು ಉಣಿಸಿದಂಥ ಸುಲಿವಲಿ ಚಕ್ರವರ್ತಿ ಅವರಿಗೂ ನನ್ನ ಅನಂತ ಪ್ರಣಾಮ ಸಲ್ಲಿಸಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಇವತ್ತು ತಾವೆಲ್ಲ ಭಾರತ ದೇಶದಲ್ಲಿ ಅದಿವು ಅನ್ನುವಂಥ ಮಾತನ್ನು ನಾವು ತಿಳ್ಕೊಂಡಿದ್ದೆವು. ಭಾರತ ದೇಶ ಎಷ್ಟು ಶ್ರೇಷ್ಠ ಅನ್ನೋದು ಕೆಲವು ಮಾತುಗಳಲ್ಲಿ ನಾವು ಅರ್ಥೈಸಿಕೊಳ್ಳು. ಅದರಿಗೋಸ್ಕರವಾಗಿ ತಾವೆಲ್ಲರೂ ಭಾರತ ಭೂಮಿ ಶ್ರೇಷ್ಠ, ಇದನ್ನೆಲ್ಲರೂ ನಾವು ಭೂಮಿ ತಾಯಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರದು ಕರ್ತವ್ಯ ಐತಿ. ನಮ್ಮ ಭಾರತ ಭೂಮಿಯಲ್ಲಿ ಕೆಲವು ದಿನಗಳಲ್ಲಿ ಯಾವಾಗ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಕಮ್ಮಿ ಆಗ್ತಾ ಇರ್ತಾವೋ ಅವಾಗ ಶ್ರೇಷ್ಠವಾದಂಥ ಸಂತರು ಮಹಾತ್ಮರು ಈ ಭೂಮಿಗೆ ಬಂದು ಜಾಗೃತಿಗೊಳಿಸ್ತಾ ಇರ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವ್ರು ನಾವು ಕಂಡಿಲ್ಲ, ಆದ್ರೆ ಮಾಡಿರ್ತಕ್ಕಂಥ ಕಾಯಕವನ್ನು ನಾವೆಲ್ಲರೂ ಕಣ್ಮುಂದ ಅವ್ರನ್ನ ಮಾಡಿದಂಥ ನುಡಿದಂಥ ಮಾತುಗಳನ್ನು ನಮ್ಮ ಹೃದಯವನ್ನು ಸ್ಪರ್ಶ ಮಾಡ್ತಾ ಇರ್ತವೆ. ಆದರೆ ನಮ್ಮ ಜೊತೆ ಇದ್ದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನು ನಮ್ಮನ್ನೆಲ್ಲ ಈ ಭಾಗದ ಜನರನ್ನು ಎಬ್ಬಿಸ್ಲಕ್ಕ ಬಂದಾರ. ಇಲ್ಲಾದ್ರೆ ನಾವು ತಕ್ಕ 9 ತಕ್ಕ ಮಣ್ಕೋತಿದ್ವು. ಪೂಜ್ಯರು ಬಂದ ತಕ್ಷಣ ತಾವೆಲ್ಲರೂ ಜಾಗೃತವಾಗಿ ನಮ್ಮ ದೇಶವನ್ನು ಸೂರ್ಯಚಂದ್ರವನ್ನು ಕಾಣುವಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಮುಂಜಾನೆ 6:30 ಅಂದ್ರೆ 6:30 ತಾವೆಲ್ಲರೂ ಬಂದು ಅಪ್ಪಗಳ ಪ್ರವಚನ ಕೇಳೋಣ ಅಂತ ಹೇಳಿ ಬಂದಿರಲ್ಲ. ಇದ ನಮ್ಮ ಭಾರತವನ್ನು ಕಟ್ಟತಕ್ಕಂಥ ಸೇವಾ ಮಾಡ್ತಾರೆ. ನಿಮಗೆಲ್ಲ ನಿಮ್ಮ ಜೊತೆ 1 ದಿವಸ 2 ದಿವಸ ಕಳಿಬೇಕಂತ ಹೇಳಿ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಂತ ಚಕ್ರವರ್ತಿ ಸುಲಿಬೆಲೆಯವರು ನಿನ್ನೆ ಆ ಪ್ರವಚನ ಕೇಳ್ತಾ ಇದ್ರು. ಎಲ್ಲಿ ಕೇಳ್ತಾ ಇದ್ರಂದ್ರ ನಿಮ್ಮೊಳಗೆ ಕುಳಿತು ಯಾರಿಗೆ ಅದಾರ ಇಲ್ಲನೂ ಗುರ್ತು ಇದ್ದಿದ್ದಿಲ್ಲ. ಆ ರೀತಿಯಾಗಿ ಪ್ರವಚನ ಕೇಳಿ ಇವತ್ತು ಕಾರ್ಯಕ್ರಮ ನಮ್ಮ ಜೊತೆ ಆಲಿಸಿದ್ರು. ಯಾಕಪ್ಪ ಅಂದ್ರ ನಮ್ಮ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ಆತಂಕಗಳನ್ನು ಜಾಗೃತಗೊಳಿಸೋಗೋಸ್ಕರವಾಗಿ ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನೋದು ವಿಚಾರದಿಂದ ತಮ್ಮೆಲ್ಲರ ಮುಂದೆ 1 ತಾಸು ಚಿಂತನೆ ಮಾಡಿದ್ರು. ದೇಶವನ್ನು ಕಟ್ಟಬೇಕಾದ್ರೆ ಮೊದಲು ನಾವು ಬಾಗಿದ ತಲೆ ಮುಗಿದ ಕೈ, ಈ ದೃಷ್ಟಿಕೋನದಲ್ಲಿ ನಮ್ಮ ದೇಶ ಕಟ್ತಾ ಬಂದು ಯಾರಿಗೆ ತಿರುಗಿ ವಾದ ಹಾಕಿದವ್ರು ಅಲ್ಲ, ಆದ್ರೆ ನಾವು ಯಾರಿಗೆ ಸೋತವ್ರು ಅಲ್ಲ ಅನ್ನುವಂಥ ಮಾತನ್ನು ಚಕ್ರವರ್ತಿ ಸೂಲಿಬೆಲೆಯವರು ತಮ್ಮೆಲ್ಲರ ಮುಂದೆ ಹೇಳಿಕೊಟ್ಟಂಥ ಮಾತುಗಳನ್ನು. ಆದ್ರೆ ಕೆಲವೊಂದು ಸಲ ತಲೆ ಬಾಗಿಸು ಬದ್ದಲ ಕೈ ಮುಗಿಬದ್ದಲ ಕೈಯಾಗ ಹಿಡಿಯಂಥ ಪ್ರಸಂಗ ಬರ್ತಾವು. ಅದನ್ನು ಜಾಗೃತ ಮೂಡಿಸಿದ್ದಾರೆ. ಕೊನೆಯ ಕ್ಷಣಕ್ಕೂ ನಾವೆಲ್ಲರೂ ಭಾರತವನ್ನು ನೋಡ್ತಾ ಇದ್ದೀವಿ. ಏನೋ ಒಂದು ಒಳ್ಳೆಯ ದಡದ ಕಡೆ ಹೊಂಟಿದೀವಿ ಅಂತ ಹೇಳಿ ಅನಿಸ್ತೈತಿ. ಆ ಒಳ್ಳೆಯ ದಡಕ ಕಡಿಕೆ ನಾವು ದಾಂಡಿ ಹೋಗ್ತೈತಿ ಬಿಡುದಿಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ರು. ಲಾಸ್ಟ್ಗೆ ನಾವು ಹೊಡೆದು ಬಿಟ್ಟು ಅಂದ್ರೆ ಮತ್ತೆ ತಿರುಗಿ ಹೋಗ್ತೀವಿ. ನಾವೆಲ್ಲರೂ ನಾವನ್ನು ಹೇಗೆ ದಂಡಿಗೆ ಹೋಗಿ ತಲುಪಿಸಬೇಕು ಅನ್ನೋದು ತಮ್ಮೆಲ್ಲರ ಕೈಯಲ್ಲಿ ಐತಿ. ಒಬ್ಬರ ಕೈಯಲ್ಲಿಲ್ಲ, ಪ್ರತಿಯೊಬ್ಬರ ಕೈಯಲ್ಲಿ ಅದು ಇದೆ. ಅದನ್ನು ತಾವೆಲ್ಲರೂ ವಿಚಾರ ಮಾಡಿ ನಾವನ್ನು ಹೇಗೆ ದಡಕ್ಕೆ ಹಚ್ಚಬೇಕು ಅನ್ನೋದು ಚಿಂತನೆ ಮಾಡಿ ಇವತ್ತು ಬಹಳಷ್ಟು ಜನ ಯುವಕರು ಬಂದಿದ್ದಾರೆ. ಈ ಯುವಕರಿಗಾಗಿ ಇವತ್ತು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರು. ಅದಕ್ಕೆ ಸೂಲಿಬೆಲೆಯವರು ಅಲ್ಲಿಂದ ಬಂದು ನಮಗೋಸ್ಕರವಾಗಿ 2 ದಿವಸ ಟೈಮ್ ತೆಗೆದು ಈ ಶ್ರೀಮಠದಲ್ಲಿ ವಿರೂಪಾಕ್ಷಲಿಂಗನ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಇನ್ನೂ ಎಷ್ಟು ದಿವಸ ಗೊತ್ತದಲ್ಲ ಪ್ರವಚನ ಇರುವವರೆಗೂ ತಾವೆಲ್ಲರೂ ಬಂದು ಭಾಗಿಯಾಗಿ ನಮ್ದೆಲ್ಲರದು ಒಂದು ಭಾಗ್ಯ ಅನ್ನಿಸ್ತೈತಿ. ನಾವು ಬಯಸಿ ಬಂದದ್ದು ಭಾಗ್ಯ ಅದು. ಯಾಕಂದ್ರೆ ನಮ್ಮ ಲಿಸ್ಟ್ದಾಗ ಏನೂ ಇದ್ದಿದ್ದಿಲ್ಲ, ಆದ್ರೆ ನಮ್ಮ ಎಲ್ಲರದು ಒಂದು ಪುಣ್ಯದ ಫಲ, ಅಪ್ಪಗಳ ಆಶೀರ್ವಾದ ಇದೆಲ್ಲವೂ ಇನ್ನೂ ಎಷ್ಟು ದಿವಸ ನಡೀಲಿ, ಎಷ್ಟೋ ದಿವಸ ನಡಲಿ, ನಾವೆಲ್ಲರೂ ಬಂದು ಆ ಭಾಗ್ಯವನ್ನು ತಕ್ಕೊಳ್ಳೋಣ. ಈಗ ಜ್ಞಾನದ
ದಾಸೋಹ ಮುಗಿತು, ಇನ್ನು ಪ್ರಸಾದ ದಾಸೋಹ ಐತಿ. ಅಲ್ಲಿ ಹೋಗಿ ಇವತ್ತು ಜನ ಹೆಚ್ಚದರಿ, ಯಾರು ಗಡಬಡಿ ಮಾಡಬೇಡ್ರಿ. ಒಂದ್ 5-10 ನಿಮಿಷ ಹೆಚ್ಚು ಕಮ್ಮಿ ಆದ್ರ ಸಮಾಧಾನಲೆ ಪ್ರಸಾದ ಮಾಡ್ಕೊಂಡು, ಯಾರು ಪ್ರಸಾದ ಮಾಡ್ಲಾರ್ದ ಹಂಗ ಹೋಗ್ಬಾರ್ದು. ಈ ಮಠ ತಮ್ದ, ನಾವು ಬರೇ ನಿಮ್ಮ ಸೇವೆ ಮಾಡ್ಲಕ್ಕಾಗಿ ಇದ್ದವರು. ಒಂದು ಸೇವೆ ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರ ಸಹನ ತಗೊಂಡ ಸ್ವಲ್ಪ ಎಲ್ಲರೂ ಪ್ರಸಾದ ತಗೊಂಡ ಹೋಗ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೈ ಮುಗಿದು, ತಾವೆಲ್ಲ ಸೇವೆ ಬಹಳ ನಿರಂತರವಾಗಿ ನಡೆಸ್ತಾ ಇದ್ದೀರಿ. ತಾವೆಲ್ಲರೂ ಬೇಗ ಬಂದು ಆ ಪೋಳ್ ಬರೋಕ ಟೈಮ್ ಎಷ್ಟು ನೀವು ಜಾಣರಾಗಿರಂದ್ರೆ ಕರೆಕ್ಟ್ 6:30 ಅಂದ್ರೆ 6:30ಗೆ ಬಂದಿರ್ತೀವಿ. ಮೊದಲು ಒಂದು 10 ನಿಮಿಷ ಯಾರು ಬರ್ದಿಲ್ಲ, ಆದ್ರೆ ಟೈಮ್ ಪಾಲನೆ ಮಾಡಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಪಾಲನೆ ಮಾಡ್ಲಾತ್ತೀರ ಅಂತ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ.